ಸ್ನೇಹಿತರೆ, ಇತ್ತೀಚೆಗೆ ನಾನು ಭೀಮ್ ಆ್ಯಪ್ನಲ್ಲಿ ಇರುವಂಥ ಹೊಸ ಹೊಸ ಫೀಚರ್ಗಳು ಯಾವ ರೀತಿ ಇದೆ, ಹೊಸ ಇಂಟರ್ಫೇಸ್ ಯಾವ ರೀತಿ ಬಂದಿದೆ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಆದರೆ ಇವತ್ತು ನಾವು ಅಲ್ಲಿ ಯಾವ ರೀತಿ ನಾವು ಫೋನ್ ನಂಬರ್ ಮೂಲಕ UPI-ನಲ್ಲಿ ಹಣವನ್ನು ವರ್ಗಾವಣೆ ಮಾಡಬಹುದು ಅಂತ ಚರ್ಚೆ ಮಾಡೋಣ. ಇಲ್ಲಿ ನಾವು ಭೀಮ್ UPI-ನಲ್ಲಿ ನಾವು ಯಾರದೇ ಒಂದು ಫೋನ್ ನಂಬರ್ ಮೂಲಕ ಹಣವನ್ನು ವರ್ಗಾವಣೆ ಮಾಡ್ತಿರ್ಬೇಕಾದ್ರೆ ನಾವು ಯಾರಿಗೆ ವರ್ಗಾವಣೆ ಮಾಡ್ತಾ ಇದ್ದೀವಿ ಅವರು ಭೀಮ್ ಆ್ಯಪ್ನ ಹೊಂದಿರಲೇಬೇಕಂತ ಏನಿಲ್ಲ. ಅವರು ಯಾವುದೇ ಆ್ಯಪ್ನಲ್ಲಿ UPI-ನ ರಿಜಿಸ್ಟರ್ ಮಾಡಿದರೆ ಬರುತ್ತೆ, ನೋ ಪ್ರಾಬ್ಲಮ್. ನೀವು ಹಣವನ್ನು ವರ್ಗಾವಣೆ ಮಾಡಬಹುದು. ಕೇವಲ ಅವರ ಫೋನ್ ನಂಬರ್ ಮೂಲಕ ವರ್ಗಾವಣೆ ಮಾಡಬಹುದು. ಅವರು ಫೋನ್ಪೇನಲ್ಲಿ ಆಗಿರ್ಬೋದು ಅಥವಾ ಗೂಗಲ್ ಪೇನಲ್ಲಿ ಆಗಿರ್ಬೋದು ಅಥವಾ ಪೇಟಿಎಮ್ ಇನ್ಯಾವುದೇ ಬೇರೆ ಯಾವುದೇ ಆ್ಯಪ್ನಲ್ಲಿ ಅವರು ಒಂದು ಸಾರಿ UPI-ನ ರಿಜಿಸ್ಟರ್ ಮಾಡಿಕೊಂಡ್ರೆ ಮುಗೀತು. ನೀವು ಭೀಮ್ ಆ್ಯಪ್ ಮೂಲಕ ಹಣವನ್ನು ಸ್ಕ್ಯಾನ್ ಪೇ ಮಾಡ್ಬೋದು ಅಥವಾ ಫೋನ್ ನಂಬರ್ ಮೂಲಕನೂ ಕೂಡ ವರ್ಗಾವಣೆ ಮಾಡಬಹುದು. ಯಾವ ರೀತಿ ಮಾಡಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಭೀಮ್ ಆ್ಯಪ್ನಲ್ಲಿ ಎಲ್ಲ ಚೇಂಜ್ ಆಗಿದೆ, ಇಂಟರ್ಫೇಸ್ ಕೂಡ ಚೇಂಜ್ ಆಗಿದೆ, ಹೊಸ ಹೊಸ ಫೀಚರ್ಸ್ಗಳು ಬಂದಿದೆ. ನೀವು ಹಣವನ್ನು ವರ್ಗಾವಣೆ ಮಾಡ್ತಿರ್ಬೇಕಾದ್ರೆ ಅವರ ಹೆಸರು ಕೂಡ ನಿಮಗೆ ಹೇಳುತ್ತೆ, ವಾಯ್ಸ್ನಲ್ಲಿ ಹೇಳುತ್ತೆ. ಬೇರೆ ಯಾವುದೇ ಆ್ಯಪ್ನಲ್ಲಿ ಕೂಡ ಈ ರೀತಿ ಇಲ್ಲ. ನೀವು UPI ಪಿನ್ನನ್ನು ಹಾಕಿಬಿಟ್ಟು ನೀವು ಹಣವನ್ನು ವರ್ಗಾವಣೆ ಮಾಡೋದಕ್ಕಿಂತ ಮುಂಚೆ ನಿಮಗೆ ಅವರ ಹೆಸರು ಕೂಡ ಕೇಳಿಸುತ್ತೆ. ಕಾಣೋದು ಮಾತ್ರ ಅಲ್ಲ, UPI ಪಿನ್ನ ಹಾಕ್ತಿರ್ಬೇಕಾದ್ರೆ ನಿಮಗೆ ಅಲ್ಲಿ ಮೇಲ್ಗಡೆ ಹೆಸರು ಬರುತ್ತೆ. ನೀವು ಯಾರ ಹೆಸರಿಗೆ ವರ್ಗಾವಣೆ ಮಾಡ್ತಾ ಇದ್ದೀರಾ ಅಂದರೆ ಅವರ ಅಕೌಂಟ್ ಹೋಲ್ಡರ್ ನೇಮ್ ಅನ್ನೋದು ತೋರಿಸುತ್ತೆ ಮಾತ್ರ. ಆದರೆ ಭೀಮ್ ಆ್ಯಪ್ನಲ್ಲಿ ನೀವು ವರ್ಗಾವಣೆ ಮಾಡ್ತಿರ್ಬೇಕಾದ್ರೆ ಹೇಳುತ್ತೆ ಸ್ನೇಹಿತರೆ. ಅದನ್ನು ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇಲ್ಲಿ ಲೈವ್ ಆಗಿ ಹೇಳ್ತೀನಿ. ಇಲ್ಲಿ ಮೊದಲು ನಾವು ಭೀಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಭೀಮ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ನನಗೆ ತುಂಬಾ ಇಂಪ್ರೆಸಿವ್ ಅನ್ನಿಸ್ತು ಸ್ನೇಹಿತರೆ. ಈ ಹೊಸ ಒಂದು ಇಂಟರ್ಫೇಸ್ ಆಯಿತು ಅಥವಾ ಹೊಸ ಫೀಚರ್ಸ್ಗಳು ವೆರಿ ಗುಡ್. ನಾನು ಕೂಡ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಲಾಗಿನ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ನೋಡ್ಬೋದು ಪಾಸ್ಕೋಡ್ ಅಂತ ಒಂದು ಕೋಡ್ ಕೂಡ ಇದೆ. ಸೆಕ್ಯೂರಿಟಿ ವಿಷಯದಲ್ಲೂ ಕೂಡ ತುಂಬಾ ಗುಡ್ ಆ್ಯಪ್. ಇಲ್ಲಿ ನಾನು ಲಾಗಿನ್ ಮಾಡಿದ ತಕ್ಷಣದಲ್ಲಿ ಈ ರೀತಿ ನೋಡ್ಬೋದು ಫೋನ್ಪೇನ ಹಾಗೆ ಇಂಟರ್ಫೇಸಲ್ಲಿ ಎಲ್ಲವೂ ಕೂಡ ಸೆಂಡ್ ಟು ಮೊಬೈಲು, ಸೆಂಡ್ ಟು ಬ್ಯಾಂಕ್ ಅಕೌಂಟು, ಎಲ್ಲ QR ಕೋಡು ಎಲ್ಲವೂ ಕೂಡ ಇಲ್ಲಿ ಕೆಳಗಡೆ ದೊಡ್ಡದಾಗಿ ಸ್ಕ್ಯಾನ್ ಪೇ ಅಂತಲೂ ಕೂಡ ಆಪ್ಷನ್ ಇದೆ. ಇಲ್ಲಿ ಚೆಕ್ ಬ್ಯಾಂಕ್ ಬ್ಯಾಲೆನ್ಸು, ರಿಕ್ವೆಸ್ಟ್ ಮನಿ ಅಂದರೆ ರಿಕ್ವೆಸ್ಟ್ ಕೂಡ ಕಳಿಸ್ಬಹುದು. ಸೆಂಡ್ ಟು ಸೆಲ್ಫ್ ಅಂದರೆ ನಾವು ನಮ್ಮ ಅಕೌಂಟಿಂದ ನಮ್ಮದೇ ಅಕೌಂಟಿಗೆ ಕೂಡ ಕಳಿಸಬಹುದು. ಎಲ್ಲ ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಸೆಂಡ್ ಟು ಮೊಬೈಲ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಸೆಂಡ್ ಟು ಮೊಬೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ನಮ್ಮ ಫೋನಲ್ಲಿ ಸೇವ್ ಇರುವಂಥ ಎಲ್ಲ ನಂಬರ್ಸ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಯಾವುದೇ ನಂಬರ್ಗೆ ನೀವು UPI-ನೊಂದಿಗೆ ರಿಜಿಸ್ಟರ್ ಇರುವಂಥ ಯಾವುದೇ ನಂಬರ್ಗೆ ನೀವು ಫೋನ್ ನಂಬರ್ ಮೂಲಕ ಹಣವನ್ನು ಇಲ್ಲಿ ವರ್ಗಾವಣೆ ಮಾಡಬಹುದು. ಇಲ್ಲಿ ನೋಡಿ, ಯಾವುದಾದ್ರೂ ಒಂದು ನಂಬರನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೋಡಿ, ಈ ಒಂದು ನಂಬರನ್ನು ಸೆಲೆಕ್ಟ್ ಮಾಡ್ತೀನಿ. ಮಾಡಿಬಿಟ್ಟು ನಿಮಗೆ ಈ ಒಂದು ಹಣವನ್ನು ವರ್ಗಾವಣೆ ಒಂದು ಸ್ಯಾಂಪಲ್ ಆಗಿ ನಿಮಗೆ ತೋರಿಸೋದಕ್ಕಾಗಿ ಇಲ್ಲಿ ಹಣವನ್ನು ನಾನು ವರ್ಗಾವಣೆ ಮಾಡ್ತಾ ಇದ್ದೀನಿ. ನೋಡಿ, ₹1 ನಾನು ಇಲ್ಲಿ ಎಂಟರ್ ಮಾಡಿದ್ದೀನಿ. ಅವರ ಹೆಸರು ಕೂಡ ಇಲ್ಲಿ ತೋರಿಸ್ತಾ ಇದೆ. ಸೆಂಡ್ ಮಾಡ್ತಿರ್ಬೇಕಾದ್ರೆ ಅವರ ಹೆಸರು ನಮಗೆ ಕೇಳಿಸುತ್ತೆ ಅಥವಾ ಹೇಳುತ್ತೆ ಸ್ನೇಹಿತರೆ. ಇಲ್ಲಿ ನೀವು ನೋಡಿ, ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ. ಇಲ್ಲಿ ಮೊದಲು ಬ್ಯಾಂಕ್ ಅಕೌಂಟನ್ನು ಸೆಲೆಕ್ಟ್ ಮಾಡಬೇಕು. ಯಾವ ಬ್ಯಾಂಕಿಂದ ವರ್ಗಾವಣೆ ಮಾಡ್ತಾ ಇದ್ದೀರಂತ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ SBI-ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಸೆಂಡ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ನೋಡ್ತಾ ಇರ್ಬೋದು, ನಿಮಗೆ ಹೇಳುತ್ತೆ. ನೋಡಿ, UPI ಪಿನ್ನನ್ನು ಹಾಕ್ತೀನಿ. ಈ ರೀತಿ ನಿಮಗೆ ಆ ಒಂದು ವಾಯ್ಸ್ ಕೂಡ ಕೇಳಿಸುತ್ತೆ. ಈ ರೀತಿ ನಾವು ಹಣವನ್ನಲ್ಲಿ ಈಸಿಯಾಗಿ ವರ್ಗಾವಣೆ ಮಾಡಬಹುದು. ಭೀಮ್ ಆ್ಯಪ್ನ ನೀವು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ. ವೆರಿ ಗುಡ್ ಆ್ಯಪ್, ಈಸಿ ಟು ಇನ್ಸ್ಟಾಲ್ ಹಾಗೂ ಈಸಿ ಟು ಯೂಸು. ಈ ರೀತಿ ನಾವು ಭೀಮ್ ಆ್ಯಪ್ನಲ್ಲಿ UPI ಮೂಲಕ ಹಣವನ್ನು ವರ್ಗಾವಣೆ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.